ನಮಸ್ಕಾರ. ಇವತ್ತು ನಾವು ಎಂಟಾರ್ ಟೆಕ್ನಾಲಜೀಸ್ ಲಿಮಿಟೆಡ್ ಮತ್ತೆ ಬಾಲುಕ್ ಫೋರ್ಜ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅನ್ನೋ ಎರಡು ಸ್ಟಾಕ್ ಬಗ್ಗೆ ಡೀಟೇಲ್ಸ್ ಅಲ್ಲಿ ಸ್ಟಡಿ ಮಾಡೋಣ. ಈಗ ಈ ಎರಡು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸರಿಯಾದ ಟೈಮ್ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡೋಣ. ಬಿಫೋರ್ ವೇವ್ ಅನಾಲಿಸಿಸ್ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಸ್ಕ್ರೀನರ್ ಅಲ್ಲಿ ನೋಡೋಣ. ಏನಂತಂದ್ರೆ ಫಂಡಮೆಂಟಲ್ಸ್ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್, ತುಂಬಾ ಡೀಪ್ ಆಗಿ ಏನು ನೋಡೋದು ಬೇಡ, ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ನೋಡೋಣ. ಈ ಎಂಟಾರ್ ಟೆಕ್ನಾಲಜೀಸ್ ಲಿಮಿಟೆಡ್ ಯಾವ್ದ್ರಲ್ಲಿ ಇದೆ ಅಂತಂದ್ರೆ, ಎಂಟಾರ್ ಡೆವಲಪ್ಸ್ ಅಂಡ್ ಮ್ಯಾನುಫ್ಯಾಕ್ಚರ್ಸ್ ಕಂಪೋನೆಂಟ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಫಾರ್ ದ ಡಿಫೆನ್ಸ್, ಏರೋಸ್ಪೇಸ್, ನ್ಯೂಕ್ಲಿಯರ್ ಅಂಡ್ ಕ್ಲೀನ್ ಎನರ್ಜಿ ಸ್ಟಾಕ್ಸ್ ಅಂತ ಇದು ಇದೆ. ಸೊ ಇನ್ ಜನರಲ್ ಆಗಿ ಇದು ಏನ್ ಮಾಡುತ್ತೆ ಅಂತಂದ್ರೆ, ಇಕ್ವಿಪ್ಮೆಂಟ್ಸ್, ಡಿಫೆನ್ಸ್ಗೆ ಬೇಕಾಗಿರೋ ಇಕ್ವಿಪ್ಮೆಂಟ್ಸು, ಆಮೇಲೆ ಏರೋಸ್ಪೇಸ್ಗೆ ಬೇಕಾಗಿರೋ ಇಕ್ವಿಪ್ಮೆಂಟ್ಸು, ನ್ಯೂಕ್ಲಿಯರ್ಗೆ, ಆಮೇಲೆ ಕ್ಲೀನ್ ಎನರ್ಜಿ ಸೆಕ್ಟರ್ಸ್ಗೆ ಬೇಕಾಗಿರೋ ಇಕ್ವಿಪ್ಮೆಂಟ್ಸ್ನ ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಓಕೆ, ಸೊ ಮಾರ್ಕೆಟ್ ಕ್ಯಾಪ್ ಇರೋದು 17,613 crore. ಓಕೆ, ಸೊ ನಾ ಇಂಪಾರ್ಟೆಂಟ್ ಅಷ್ಟು ಡಿಸ್ಕಷನ್ ಮಾಡ್ತೀನಿ, ತುಂಬಾ ಏನಿದು ಮಾಡೋದಿಲ್ಲ. ನಮಗೆ ಬೇಕಾಗಿರೋದು ಅಷ್ಟೇ, ಏನು ಬೇಕೋ ಅಷ್ಟೇ ಇಂಪಾರ್ಟೆಂಟ್ ಅಷ್ಟು ಡಿಸ್ಕಷನ್ ಮಾಡೋ. ಓಕೆ, ನೋಡಿ, ಪ್ರಮೋಟರ್ಸ್ ಇದರಲ್ಲಿ ಎಷ್ಟು ಪರ್ಸೆಂಟ್ ಇದೆ? 30% ವರೆಗೂ ಇದರಲ್ಲಿ ಪ್ರಮೋಟರ್ಸ್ ಇದ್ದಾರೆ, ಹೆಚ್ಚು ಕಡಿಮೆ. ಓಕೆ, ಸೊ ಮಚ್ ಡಿಫರೆನ್ಸ್ ಏನಿಲ್ಲ. 2023 39% ವರೆಗೂ ಪ್ರಮೋಟರ್ಸ್ ಶೇರ್ ಇತ್ತು ಇದರಲ್ಲಿ. ಸೊ 10% ಪ್ರಮೋಟರ್ ಶೇರ್ಸ್ ಕಡಿಮೆ ಆಗಿದೆ. ಓಕೆ, ಇಂಪಾರ್ಟೆಂಟ್ ಅಂತಂದ್ರೆ FIIs. ಈ FIIs ಇದರಲ್ಲಿ ಲಾಸ್ಟ್ 2 years 2026 ನೋಡಿ, ಇದು ಇಯರ್ಲಿ ಮಾಡಿದರೆ ನೋಡಿ, 2025 ಅಲ್ಲಿ 6.74% FIIs ಇನ್ವೆಸ್ಟ್ಮೆಂಟ್ ಇತ್ತು. 2026 17% ವರೆಗೂ ಇದೆ, ಅಂದ್ರೆ ಆಲ್ಮೋಸ್ಟ್ 11% ಇನ್ಕ್ರೀಸ್ ಮಾಡಿದ್ದಾರೆ. ಆಮೇಲೆ 2026 ಜೂನ್ ವರೆಗೂ ಇಲ್ಲಿ 24% ಇದ್ದಾರೆ. ಓಕೆ, ಸೊ ಅಂದ್ರೆ FIIs ಎಂಟಾರ್ ಟೆಕ್ನಾಲಜಿಯಲ್ಲಿ ಇನ್ವೆಸ್ಟ್ಮೆಂಟ್ ನ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ತುಂಬಾ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂತಾನೆ ಇದರದ್ದು ಗೊತ್ತಾಗತ್ತೆ. ಓಕೆ, ಸೊ ಇದು ಇಷ್ಟು ಇಂಪಾರ್ಟೆಂಟ್. ಓಕೆ, ಸೊ FIIs ಇದರಲ್ಲಿ ಶೇರ್ಸ್ ನ ಹೆಚ್ಚಿಗೆ ಮಾಡ್ತಾ ಇರೋ ಕಾರಣಕ್ಕಾಗಿ ನಾನು ಎಂಟಾರ್ ಟೆಕ್ನಾಲಜಿನ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಸೊ ಈಗ ನಾವು ಎಂಟಾರ್ ಟೆಕ್ನಾಲಜೀಸ್ ಅಲ್ಲಿ ವೇವ್ ಅನಾಲಿಸಿಸ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. ಓಕೆ, ಇದನ್ನ ನಾನು ಇಲ್ಲಿ ನೋಡಿ, MACD ಪಾಸಿಟಿವ್ ಡೈವರ್ಜೆನ್ಸ್ ಇದೆಯಾ? ಸೊ ಅದಕ್ಕಾಗಿ ನಾನು ಇದನ್ನ ಒರಿಜಿನ್ ಪಾಯಿಂಟ್ ಅಂತ, ವೇವ್ಸ್ ಒರಿಜಿನ್ ಇಲ್ಲೇ ಸ್ಟಾರ್ಟ್ ಮಾಡಿ, ಇದು 1, ಇದು 2, ಇದು 3, ಇದು 4 ಮತ್ತೆ ಇದು ನಾನು ವೇವ್ 5 ಅಂತ ಕನ್ಸಿಡರ್ ಮಾಡಿದ್ದೀನಿ. ನೀವು ಇನ್ಸೈಡ್ ವೇವ್ಸ್ ನೀವು ಸಹ ಕೌಂಟ್ ಮಾಡಿದರೆ ನಿಮಗೆ ಇಲ್ಲಿ ಎಕ್ಸ್ಟೆನ್ಷನ್ ಅಲ್ಲಿ ಇದೆ, 5th ವೇವ್ ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಓಕೆ, ಸೊ ಇದನ್ನ ನೀವು 0, ಇದು A, ಇದು B, ಆಮೇಲೆ ಇದು C ಅಂತ ನೀವು ಕನ್ಸಿಡರ್ ಮಾಡಬಹುದು. ಓಕೆ, ಸೊ ನಿಮಗೆ ಇಲ್ಲಿಗೆ ಏನಿದೆ ಅಲ್ವಾ, ಈಗ ಇದು 0, ಇದು 1, 2, 3, 4 ಈ ಕಡೆ ಇತ್ತು ಅಂತಕೊಳ್ಳಿ. ಇದನ್ನೇ ನೀವು ಸೆಟ್ಟಿಂಗ್ಸ್ ಎಲ್ಲ ಹೋದ್ರೆ ಇಂಟರ್ಮೀಡಿಯೇಟ್ ಬೇಡ, ಸೈಕಲ್ಸ್ ಅಂತ ಹಾಕಿ ರೆಡ್ ಕಲರ್ ಮಾಡಿದ್ರೆ, ಓಕೆ, ಸೊ ನಿಮಗೆ ಇದು ಡಿಗ್ರಿ 1 ಆಗಿದೆ. ಈಗ ಇದು ನಿಮಗೆ ಡಿಗ್ರಿ 2 ಇಲ್ಲಿ ಸಮ್ವೇರ್ ಇಲ್ಲಿದೆ ಅಂತ ತಿಳ್ಕೋದೆ. ಓಕೆ, ಸೊ ನಿಮಗೆ ಇಲ್ಲಿ ಪಾಸಿಟಿವ್ ಡೈವರ್ಜೆನ್ಸ್ ಸಹ ಆಗ್ತಾ ಇದೆ, ಸ್ಲೋಲಿ ಆಗ್ತಾ ಇದೆ. ಓಕೆ, ಆಮೇಲೆ ಆಲ್ಮೋಸ್ಟ್ ಆಲ್ ನಿಮಗೆ 50% ವರೆಗೂ ಸ್ಟಾಕ್ ಇದೆ. ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಅಂತಂದ್ರೆ, ನೈನ್ಟೀನ್ ಕ್ಯಾಂಡಲ್ಸ್, ಆಲ್ಮೋಸ್ಟ್ ಆಲ್ 19 ಕ್ಯಾಂಡಲ್ ಮೇಲೆ ಆಲ್ರೆಡಿ ಮುಗಿದಿದೆ ಇದು. ಓಕೆ, ನೀವು
20 ಕ್ಯಾಂಡಲು 19 ಕ್ಯಾಂಡಲ್ ತಿಳ್ಕೋದೆ. ಓಕೆ, ಸೊ ಆಲ್ಮೋಸ್ಟ್ ಆಲ್ ಇದು ಸಿ ಇಲ್ಲಿಗೆ ಮುಗಿದು ಬಿಡಬೇಕಿತ್ತು ಟೈಮ್ ಅನಾಲಿಸಿಸ್ ಪ್ರಕಾರ. ಮತ್ತೆ ಒಂದು ಸ್ವಲ್ಪ ಕೆಳಗಡೆ ಬಂದಿದೆ. ಸೊ ನೀವು ಈಗ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಲೋಲಿ ಸ್ಟಾರ್ಟ್ ಮಾಡ್ಬೋದು. ಯಾಕೆ ಅಂತಂದರೆ ನನ್ನ ಪ್ರಕಾರ ಇದು ಸಮ್ವೇರ್ ಇಲ್ಲಿಗೆ ಎಲ್ಲಿಗಾದರೂ ಇದು ಯಾವಾಗ ಇದು ಪಾಸಿಟಿವ್ ಡೈವರ್ಜೆನ್ಸ್ ಕ್ಲಿಯರ್ ಆಗುತ್ತಲ್ವ, ಇದು ಸಡನ್ ಆಗಿ ಫಾಸ್ಟ್ ಆಗಿ ಮೇಲ್ಗಡೆ ಹೋಗೋ ಚಾನ್ಸಸ್ಸು ಇದೆ. ಆಮೇಲೆ ನೀವು ಇದನ್ನ ನೋಡಿದರೆ ಈ ಕ್ಯಾಂಡಲ್ನ ನೀವು ನೋಡಿ, ಒಂದೇ ಡೇದಲ್ಲಿ 700 ಪಾಯಿಂಟ್ಸ್ ನಾಪ್ ಆಗಿದೆ. ಇದು ಎಂಟಾರ್ ಟೆಕ್ನಾಲಜೀಸ್ ನೋಡಿ, ನಿಮಗೆ ಇಲ್ಲಿ 5% ಅಪ್ಪರ್ ಸರ್ಕಿಟ್ ಹಿಡಿದಿದೆ. ಓಕೆ, ಲಾಸ್ಟ್ ಟ್ರೇಡಿಂಗ್ ಡೇಸ್ ಅಲ್ಲಿ 5% ಅಪ್ಪರ್ ಸರ್ಕಿಟು. ಓಕೆ, ಸೊ ಹಾಗಿದ್ದಾಗ ಏನಾಗುತ್ತೆ, ಇದು ಸಮ್ವೇರ್ ಇದು ತನ್ನ ಜರ್ನಿನ ಅಪ್ಸೈಡಿಗೆ ಸ್ಟಾರ್ಟ್ ಮಾಡಿದೆ ಅಂತ ಅನ್ಸುತ್ತೆ. ಇಲ್ಲಿ ವೇವ್ 2 ಮುಗಿದಿರಬಹುದು ಅಂತ ನನಗೆ ಅನ್ಸುತ್ತೆ. ಇನ್ನು ಕೇಸ್ ಮುಗಿದಿರಲಿಲ್ಲ ಅಂತಂದ್ರೂ ಸಹ ನೀವು ಇಲ್ಲಿ ಒಂದು ಸ್ವಲ್ಪ ಪಾರ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ 61% ಬಂದರೆ ಅಲ್ಲಿ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದರೆ ಓಕೆ ಅಂತ ನನಗನ್ಸುತ್ತೆ. ಬಟ್ ಈ ಜರ್ನಿನ ಮಿಸ್ ಮಾಡ್ಕೋಬಾರ್ದು. ಯಾಕೆ ಗೊತ್ತಾ, ಇದು ವೇವ್ 1 ಆಯ್ತು ಇಲ್ಲಿ ನಿಮಗೆ ಡಿಗ್ರಿ. ಸೊ ಇದು ವೇವ್ 2 ಇಲ್ಲಿಗಾದರೆ ವೇವ್ 3 ನಿಮಗೆ ನೋಡಿ ಯಾವತ್ತು ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿದೆ ನೋಡಿ, ಇದು ಇಲ್ಲಿ ಗ್ಯಾಪ್ ಇದೆಯಾ. ಸೊ ವೇವ್ 3ದು ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರೇ ಅದೇ, ಗ್ಯಾಪ್ ಅಲ್ಲೇನೆ ಓಪನ್ ಆಗುತ್ತೆ ವೇವ್ 3. ಸೊ ಈಗ ಇದು ವೇವ್ 3 ಸ್ಟಾರ್ಟ್ ಆಗಿದೆ ಅಂತ ನನಗನ್ಸುತ್ತೆ. ಆಮೇಲೆ ವೇವ್ 3ದು ಮಿನಿಮಮ್ ಟಾರ್ಗೆಟು 100% ಸಹ ಹಿಡಿದ್ರೆ ಓಕೆ. ನೀವು ಇದನ್ನು ಲೀಡಿಂಗ್ ಡಯಾಗ್ನಲ್ ಅಂತ ಕನ್ಸಿಡರ್ ಮಾಡಿದ್ರೂ ಸಹ 100% ಅಂತೂ ಟಚ್ ಆಗಲೇಬೇಕು. ಸೊ 100% ಅಂತಂದರೆ ಆಲ್ಮೋಸ್ಟ್ ಆಲ್ ಡಬಲ್. ಸೊ ಎಂಟಾರ್ ಟೆಕ್ನಾಲಜೀಸು ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ಎಂಟಾರ್ ಟೆಕ್ನಾಲಜೀಸು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳಿ. ಓಕೆ, ಪಾರ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ. ಸಡನ್ ಆಗಿ ನೀವು ಒಂದು 10 ಶೇರ್ ತಗೋಬೇಕು ಅಂತ ನೀವೇನಾದರೂ ಪ್ಲ್ಯಾನ್ ಮಾಡಿದರೆ ಒಂದು 2-3 ಶೇರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿ. ಒಂದು ವೇಳೆ ಕೆಳಗಡೆ ಬಂದರೆ ಮತ್ತೆ ಒಂದೆರಡು ತಗೋದೆ. ಇಲ್ಲ ನಿಮ್ಗೆ ಕೆಳಗಡೆ ಬರೋ ಚಾನ್ಸೇ ಸಿಗಲಿಲ್ಲ ಅಂತಂದರೆ ನಿಮಗೆ ಮತ್ತೆ ಕೈಗೆ ಸಿಗೋದೇ ಇಲ್ಲ ಈ ಸ್ಟಾಕು. ಓಕೆ, ಸೊ ಎಂಟಾರ್ ಟೆಕ್ ವೆರಿ ಇಂಪಾರ್ಟೆಂಟ್ ಸ್ಟಾಕು ಅಂತ ನನಗನ್ಸುತ್ತೆ ಇನ್ ಕಮ್ಮಿಂಗ್ ಡೇಸಲ್ಲಿ. ಓಕೆ, ಸೊ ಇದು ಎಂಟಾರ್ ಟೆಕ್ ಬಗ್ಗೆ ನನ್ನ ಪರ್ಸ್ನಲ್ ವ್ಯೂ. ಆಮೇಲೆ ನಾನು ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್ ಅಲ್ಲ. ನನ್ನದೇ ಆದಂಥ ಒಂದು ವೇವ್ ಅನಾಲಿಸಿಸ್ ನಾನು ಏನು ಕಲ್ತಿದ್ದೀನಿ ಅದರ ಪ್ರಕಾರ ನಾನು ನಿಮಗೆ ರೆಕಮೆಂಡ್ ಮಾಡೋದಿಲ್ಲ, ಇದರಲ್ಲಿ ಹೇಗೆ ಕೌಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಓಕೆ, ಸೊ ಬಿಫೋರ್ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ನೀವು ಒಂದು ಸೆಕೆಂಡ್ ಥಾಟ್ನ ಇಲ್ಲ ಸೆಕೆಂಡ್ ಒಪಿನಿಯನ್ನ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರಿಂದ ತಗೋಬೋದು. ಓಕೆ, ಸೊ ಎಂಟಾರ್ ಟೆಕ್ ಬಗ್ಗೆ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಸಿಕ್ಕಿದೆ ಅಂತ ನನಗನ್ಸುತ್ತೆ. ಈಗ ನಾವು ಸೆಕೆಂಡ್ ಸ್ಟಾಕು ಬಾಲು ಫೋರ್ಜ್ ಇಂಡಸ್ಟ್ರೀಸ್ ಬಗ್ಗೆ ಸ್ವಲ್ಪ ನೋಡುವ. ಬಾಲು ಫೋರ್ಜ್ ಇಂಡಸ್ಟ್ರೀಸ್ ಏನಿದೆ, fully ನೋಡಿ, ಇದು ಬಾಲು ಫೋರ್ಜ್ ಇಂಡಸ್ಟ್ರೀಸ್ ಲಿಮಿಟೆಡ್ is engaged in the manufacturing of fully finished and semi-finished forged crankshafts and forged components. It has the capacity to manufacture components conforming to the new emission regulations and the energy values. ಓಕೆ, ಸೊ ಇದು ಶಾಫ್ಟ್ನ ಕ್ರ್ಯಾಂಕ್ ಶಾಫ್ಟ್ಸ್ನ ಇದು ರೆಡಿ ಮಾಡುತ್ತೆ. ಆಟೋಮೊಬೈಲ್ಸ್ಗೆ ಕಂಪ್ನಿಗೆ ಸಂಬಂಧಪಟ್ಟಂತ ಒಂದು ಇದು ಕಂಪ್ನಿ. ಓಕೆ, ಸೊ ಮಾರ್ಕೆಟ್ ಕ್ಯಾಪ್ ಇರೋದು more than 5,000 crore. ಓಕೆ, ಸೊ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಇಸ್ 440 rupees. ಓಕೆ, ಹಾಗೆ ನೋಡ್ತಾ ಹೋದ್ರೆ
ನೋಡಿ. ಓಕೆ, ಸೇಲ್ಸು ಬೇಡ ನಮಗೆ, ಇವ್ರದ್ದು ಬಗ್ಗೆ ನೋಡೋಣ. FIIs ಮತ್ತೆ ಇಂಪಾರ್ಟೆಂಟ್ ಇದೆ ನಮಗೆ. ಓಕೆ, ಪ್ರಮೋಟರ್ಸು ಲಾಸ್ಟ್ 5 ಇಯರ್ಸಲ್ಲಿ, ಲಾಸ್ಟ್ 3 ಇಯರ್ಸಲ್ಲಿ 25-26, ಹಾಂ 25-26ಅಲ್ಲಿ ಆಲ್ಮೋಸ್ಟ್ ಆಲ್ 1% 2%ವರೆಗೂ ಹೆಚ್ಚು ಕಡಿಮೆ ಆಗಿದೆ. ಓಕೆ, FIIs ಸಹ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಓಕೆ, DIIs ಸಹ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಗೌರ್ಮೆಂಟ್ ಸ್ಟಾಕ್ಸು, ಗೌರ್ಮೆಂಟ್ದು ಸ್ವಲ್ಪ ಇನ್ವಾಲ್ವ್ಮೆಂಟ್ ಇದೆ. ಓಕೆ, ಶೇರ್ಸು ಸಹ ಇದು EPS ಅಂದರೆ ಪರ್ ಶೇರ್ನು ಸಹ ಪ್ರೈಸ್ 6.18ಇಂದ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಇದನ್ನ ನಾನು ಯಾಕೆ ತಗೊಂಡಿದ್ದೀನಿ ಅಂತಂದರೆ, ಕಂಪನಿ ಹ್ಯಾಸ್ ಡೆಲಿವರ್ಡ್ ಗುಡ್ ಪ್ರಾಫಿಟ್ ಗ್ರೋತ್ ಆಫ್ 102% CAGR ಓವರ್ ಲಾಸ್ಟ್ 5 ಇಯರ್ಸ್. ಲಾಸ್ಟ್ 5 ವರ್ಷ ನೋಡಿದರೆ ಇದು ಚೆನ್ನಾಗಿ ಗ್ರೋತ್ ಕೊಟ್ಟಿದೆ. ಆಮೇಲೆ ಇಂಪಾರ್ಟೆಂಟ್ ಏನಂತಂದರೆ, ಇದರದ್ದು ನಾನು ಟೆಕ್ನಿಕಲ್ ಏನು ಸ್ಟಡಿ ಅನಾಲಿಸಿಸ್ ಇದೆ ಅಲ್ವಾ, ಅದು ನನಗೆ ತುಂಬ ಇಷ್ಟ ಆಗಿದ್ದು, ಅದಕ್ಕಾಗಿ ನಾನು ಇದನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿ, ಇದು ಸ್ಟಾರ್ಟ್ ಆದಾಗಿಂದ ಇದೆ. ಇದನ್ನ 1, 2, 3, 4 ಆಮೇಲೆ 5th ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಓಕೆ, ಸೊ ಇದನ್ನ 5th ಅಂತ ಕನ್ಸಿಡರ್ ಮಾಡಿದ್ದೀನಿ. ನೀವು ಬೇಕಾದರೆ ಈ 5th ಎಕ್ಸ್ಟೆನ್ಷನ್ನ ನೀವು ಸ್ಮಾಲರ್ ಟೈಮ್ ಫ್ರೇಮಲ್ಲಿ ಹೋಗಿ, ಸ್ಮಾಲರ್ ಟೈಮ್ ಫ್ರೇಮ್ 75 ಮಿನಿಟ್ಸ್ ಎಲ್ಲ ಹೋಗಿ ನೀವು ಬೇಕಾದ್ರೆ ಇದ್ರ ಒಳಗಡೆದು ಕೌಂಟಿಂಗ್ನ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸೊ ಇದು ಕೆಳಗಡೆ ಬಂದಿರೋದನ್ನ ನಾನು A ಅಂತ ಕನ್ಸಿಡರ್ ಮಾಡಿದ್ದೀನಿ. ಇದು ಮೇಲ್ಗಡೆ ಹೋಗಿರೋದನ್ನ B ಅಂತ ಕನ್ಸಿಡರ್ ಮಾಡಿದ್ದೀನಿ. ಆಮೇಲೆ ಇದು C ಅಂತ ನಾನು ಕೆಳಗಡೆ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಸೊ ನೀವು ಇದನ್ನ 1 ಮತ್ತೆ ಇದನ್ನ 2 ಅಂತ ನೀವು ಹೇಳ್ಬಹುದು, ಕನ್ಸಿಡರ್ ಮಾಡಿ. 3 ಮೇಲ್ಗಡೆ ಹೋಗ್ತಾ ಇದೆ ಅಂತ ನೀವು ತಿಳ್ಕೊಂಡಿರಬಹುದು. ಬಟ್ ಇದು 1, 2, 3 ಫಾರ್ಮೆಟ್ ಅಲ್ಲಿ ಮೇಲ್ಗಡೆ ಹೋಗ್ತಾ ಇಲ್ಲ. ಇದು ABC ಫಾರ್ಮೆಟ್ ಅಲ್ಲಿ ಮೇಲ್ಗಡೆ ಹೋಗ್ತಾ ಇದೆ. 0 A, ಇದು B, ಆಮೇಲೆ ಇದು C ಅಂತ ಮೇಲ್ಗಡೆ ಹೋಗುತ್ತೆ. ಓಕೆ, ಸೊ C ಮೂವ್ ನಮ್ಗೆಲ್ಲರೂ ಗೊತ್ತಿರೋ ಪ್ರಕಾರ ಮಿನಿಮಮ್ ವೇವ್ ಕಂಪ್ಲೀಟ್ ಆಗೋದು 127% ಹೋಗ್ಬೇಕಾ, ಕರೆಕ್ಟಾ? ಆಮೇಲೆ ಇದು 5 ಮೂವ್ಸ್ ಅಲ್ಲಿ ಹೋಗ್ಬೇಕು. ಸೊ C ನಿಮಗೆ ಸಮ್ವೇರ್ ಮಿನಿಮಮ್ ಇಲ್ಲಿ ಮುಗಿಯುತ್ತೆ ಅಂತ ತಿಳ್ಕೋದೆ. ಓಕೆ, ಬಟ್ ನಿಮಗೆ C ವೇವು ನಿಮಗೆ ವೇವ್ 3 ಅಷ್ಟು ಸ್ಪೀಡಲ್ಲಿ ಇರಲ್ಲ, ಸ್ಲೋ ಆಗಿರುತ್ತೆ. ಬಟ್ ನಿಮಗೆ ಅಪ್ಸೈಡ್ ಮೂವೇ ಇರುತ್ತೆ. ಓಕೆ, ಸೊ ಈಗ 5 ಮೂವ್ಸ್ ಇದ್ರೆ ಇದರಲ್ಲಿ ಇದು ವೇವ್ 1, ವೇವ್ 2, ಇದು ವೇವ್ 3, ವೇವ್ 4, ಆಮೇಲೆ ವೇವ್ 5 ಮೇಲ್ಗಡೆ ಹೋಗುತ್ತೆ ಅಂತ ತಿಳ್ಕೋದೆ. ಸೈಕಲ್ಸ್ ಬೇಡ, ಇಂಟರ್ಮೀಡಿಯೇಟ್ ಅಂತ. ಓಕೆ, ಸೊ ವೇವ್ 3 ಮಿನಿಮಮ್ 61% ಇರಬೇಕು. ಓಕೆ, ಇದು ಎಷ್ಟು ಪರ್ಸೆಂಟ್ ಇದೆ? One minute in the set. ಓಕೆ, ಸೊ ನಿಮಗೆ ವೇವ್ 3 ಇಲ್ಲಿ 100% ಟಚ್ ಆಗಿದೆ.
ಅಂದರೆ ಇದು ಲೀಡಿಂಗ್ ಡಯಾಗ್ನಲ್ ಅಲ್ಲಿ ಇದೆ. ಸೊ ಲೀಡಿಂಗ್ ಡಯಾಗ್ನಲ್ಲು ನಿಮಗೆ 100% ಟಚ್ ಆದರೆ ವೇವ್ 4 ಮ್ಯಾಕ್ಸಿಮಮ್ 61% ಬರುತ್ತೆ. ಓಕೆ, ಸೊ ನೋಡಿ 61%ಗೆ 2 ಸಲ ಟಚ್ ಮಾಡಿದೆ. ಸೊ ಇದು 2 ಟೈಮ್ಸ್ ಇಲ್ಲಿ 61%ಗೆ ಕನ್ಫರ್ಮ್ ಮಾಡಿದೆ ಅಂತ. ಓಕೆ, ಸೊ ನಿಮಗೆ ವೇವ್ 4 ಇಲ್ಲಿಗೆ ಮುಗಿದಿದೆ. ಸೊ ನಿಮಗೆ ಇನ್ನೇನು ಸ್ಟಾರ್ಟ್ ಆದರೂ ವೇವ್ 5 ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದು ಸಹ 1 2 3 4 5 ಅಂತ ಹಿಂಗೆ ಮೇಲ್ಗಡೆ ಹೋಗುತ್ತೆ. ಸೊ ವೇವ್ 5 ನಿಮಗೆ ಮಿನಿಮಮ್ ಇದು ಎಕ್ಸ್ಟೆನ್ಷನ್ ಅಲ್ಲಿ ಹೋಗುತ್ತೆ ಈಗ. ಸೊ ಹಾಗಿದ್ರೆ ಸೊ 161% ಅಂತ ನಿಮಗೆ ಮಿನಿಮಮ್ ಹೋಗುತ್ತೆ. 261% ಹೋದ್ರೆ ಇದು ನಿಮ್ದು ವೇವ್ 5 ಇಲ್ಲಿ ಮುಗಿಯುತ್ತೆ. ಓಕೆ, ಸೊ ನನ್ನ ಪ್ರಕಾರ ಇದು ಸಹ ಈಕ್ವಲಿ ನಿಮಗೆ ಪೊಟೆನ್ಷಿಯಲ್ ಇದೆ. ಸೊ ಡಬಲ್ ಆಗೋಕೆ ಈಕ್ವಲಿ ಪೊಟೆನ್ಷಿಯಲ್ ಇದೆ. ಬಟ್ ಒಂದು ನಾನು ಎಂಟಾ ಟೆಕ್ನಾಲಜಿಯಲ್ಲಿ ಹೇಳಕ್ ಬರುತ್ತೆ, ಇಲ್ಲಿನೂ ಈಗ ಹೇಳ್ತೀನಿ. ಓಕೆ, ಸೊ ನಿಮಗೆ ಸ್ಟಡಿ ಯಾವಾಗ ಫೇಲ್ ಆಗುತ್ತೆ? ಒಂದು ವೇಳೆ ಮಾರ್ಕೆಟು ಇದ್ರ ಕೆಳಗಡೆ ಹೋದ್ರೆ ಮ್ಯಾಕ್ಸಿಮಮ್ ಇನ್ವ್ಯಾಲಿಡೇಷನ್ ಪಾಯಿಂಟ್. ಸೊ ಈ ಪಾಯಿಂಟ್ಗಿಂತ ಕೆಳಗಡೆ ಏನಾದರೂ ಸ್ಟಾಕ್ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಅನಾಲಿಸಿಸ್ ಫೇಲ್ ಆಗುತ್ತೆ. ನೀವು ಅವಾಗ ಬೇಕಾದ್ರೆ ಎಕ್ಸಿಟ್ ಆಗಬಹುದು. ಓಕೆ, ಆಕ್ಚುಲಿ ಇನ್ವ್ಯಾಲಿಡೇಷನ್ ಪಾಯಿಂಟ್ ವೇವ್ 2 ಬಾಟಮ್ ಅಂತಾರೆ, ಬಟ್ ನಾನು ಒರಿಜಿನ್ದಕ್ಕೇನೆ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ನಿಮ್ಮ ರಿಸ್ಕ್ ಬೇರಿಂಗ್ ಕೆಪಾಸಿಟಿ ಮೇಲೆ, ಒಂದು ವೇಳೆ ನಿಮ್ಮ ರಿಸ್ಕ್ ಬೇರಿಂಗ್ ಕಡಿಮೆ ಇದ್ರೆ 382ಗೆ ನೀವು ಎಕ್ಸಿಟ್ ಆಗಿಬಿಡಿ. ಓಕೆ, ಇಲ್ಲ ನಿಮ್ಮ ರಿಸ್ಕ್ ಬೇರಿಂಗ್ ಇತ್ತು ಅಂತಂದ್ರೆ ನೀವು 351 ವರೆಗೂ ನೀವು ವೇಟ್ ಮಾಡ್ಕೊಂಡು ಅವಾಗೆ ನೀವು ಲಾಸ್ ಬುಕ್ ಮಾಡ್ಕೊಂಡು ಸ್ಟಾಕ್ ಇಂದ ಎಕ್ಸಿಟ್ ಆಗ್ಬೋದು. ಬಟ್ ನೀವು ಇಲ್ಲಿವರೆಗೂ ಹೋಲ್ಡ್ ಮಾಡ್ಬೋದು. ಆಮೇಲೆ ನೋಡಿ, ಇಲ್ಲಿ ನಿಮಗೆ ಪಾಸಿಟಿವ್ ಡೈವರ್ಜೆನ್ಸು ಸಹ ಕಾಣಿಸ್ತಾ ಇದೆ ಇದರಲ್ಲಿ. ಓಕೆ, ಸೊ ಬಾಲು ಫೋರ್ಜು ಮತ್ತೆ ಎಂಟಾ ಟೆಕ್ನಾಲಜಿ ಆರ್ ಬೆಸ್ಟ್ ಸ್ಟಾಕ್ಸ್ ಟು ಇನ್ವೆಸ್ಟ್ ಅಂತ ನನ್ನ ಒಂದು ಒಪಿನಿಯನ್ ಪ್ರಕಾರ ನಾನು ಹೇಳಬಲ್ಲೆ. ಸೊ ಈಗ ಎಂಟಾ ಟೆಕ್ ಒಂದು ನಿಮಗೆ ಇನ್ವ್ಯಾಲಿಡೇಷನ್ ಪಾಯಿಂಟ್ ಹೇಳ್ಬೇಕಲ್ವಾ? ಓಕೆ, ಎಂಟಾ ಟೆಕ್ ಅಲ್ಲಿ ನಿಮಗೆ ಇನ್ವ್ಯಾಲಿಡೇಷನ್ ಪಾಯಿಂಟ್ ಬಂದು ತುಂಬಾ ದೂರ ಇದೆ. ಅದು ಬಂದು ನಿಮಗೆ 81%ಗಿಂತ ಕಡಿಮೆ. ಅಂದ್ರೆ ನಿಮಗೆ ಈ ಪಾಯಿಂಟ್ ಇಟ್ಕೊಂಡ್ಬಿಡಿ. ಇಲ್ಲಿ ಏನಾದ್ರೆ ಟ್ರೇಡ್ ಇದರಿಂದ ಕೆಳಗೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಅದರಿಂದ ಎಕ್ಸಿಟ್ ಆಗಬಹುದು. ಓಕೆ, ತುಂಬಾ ಲಾಂಗ್ ಏನಿದೆ ಇನ್ವ್ಯಾಲಿಡೇಷನ್ ಪಾಯಿಂಟ್ ಇದೆ. ಓಕೆ, ಸೊ ಅದಕ್ಕೆ ನಾನು ನಿಮ್ಗೆ ಇಲ್ಲಿ ಏನು ಹೇಳ್ತೇನೆ, ಎಂಟಾ ಟೆಕ್ನಾಲಜಿದಲ್ಲಿ ಇಲ್ಲಿ ಒಂದು ಸ್ವಲ್ಪ ಪಾರ್ಟು, ಇಲ್ಲೊಂದು ಸ್ವಲ್ಪ ಪಾರ್ಟು, ಇಲ್ಲೊಂದು ಸ್ವಲ್ಪ ಪಾರ್ಟು ಇನ್ವೆಸ್ಟ್ ಮಾಡ್ತಾ ಬರಬೇಕು. ಓಕೆ, ಯಾಕೆ ಅಂತಂದ್ರೆ ಇದು ಯಾವ ಟೈಮಲ್ಲಿ ಅಪ್ಸೈಡ್ ಜಂಪ್ ಆಗುತ್ತೆ ಅಂತ ನಿಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಪಾರ್ಟ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನನ್ನ ಒಂದು ಒಪಿನಿಯನ್. ಓಕೆ, ಸೊ ಈಗ ನಾನು ನಿಮಗೆ ಈಗ ಹೇಳಿರೋದು ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ. ಇನ್ ಕೇಸ್ ಇನ್ನು ಯಾರಾದರೂ ಸ್ಟಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮ್ಮ ಒಪಿನಿಯನ್ ಅಲ್ಲಿ ದಿ ಬೆಸ್ಟ್ ಸ್ಟಾಕ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಸ್ಟಾಕ್ಸ್ ಬಗ್ಗೆ ನಾವು ಮತ್ತೆ ಡೀಟೇಲ್ ಆಗಿ ಸ್ಟಡಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಸೊ ಸಬ್ಸ್ಕ್ರಿಪ್ಷನ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಓಕೆ, ಸೊ ನಿಮಗೆ ಇಷ್ಟ ಆದ್ರೇನೆ, ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತಂದ್ರೆ ನಾನು ಮತ್ತೆ ಫರ್ದರ್ ವಿಡಿಯೋಸ್ನ ಮಾಡ್ಬೋದು. ಒಂದು ವೇಳೆ ನಿಮ್ಗೆ ಯಾರಿಗೂ ಇಷ್ಟನೇ ಆಗ್ತಾ ಇಲ್ಲ ಅಂತಂದ್ರೆ ಸುಮ್ಮನೆ ಟೈಮ್ ಆ್ಯಂಡ್ ಎನರ್ಜಿ ವೇಸ್ಟ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಓಕೆ, ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗುವ. ಬಾಯ್.